ಇದನ್ನ ನೋಡಿದ ತಕ್ಷಣ ನಾನು ಫಸ್ಟ್ ಕಾಟ್ ಏನು ಅಂತ ಅನ್ಕೊಂಡಿದ್ದೆ, ಬಟ್ ಇದು ಕಾಟ್ ಅಲ್ಲ. ಏನಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ನಮ್ಮನೆ ರಿನೋವೇಷನ್ ಡೇ 26 ಇವತ್ತು ಊರಿಂದ ಮಮ್ಮಿ ಮತ್ತೆ ತಮ್ಮ ಬಂದಿದ್ರು. ಮಮ್ಮಿ ಯಾವಾಗ ಬಂದ್ರು ನಮ್ಗೋಸ್ಕರ ಅಂತ ಒಂದಷ್ಟು ಏನಾದ್ರೂ ಊರಿಂದ ತಗೊಂಡ್ ಬರ್ತಾನೆ ಇರ್ತಾರೆ. ಮಾವಿನಕಾಯಿ, ಚವಳೆಕಾಯಿ, ಒಂದ್ ಸ್ವಲ್ಪ ತಳಸ ಪಲ್ಯ, ಅದು ಇದು ಅಂತೇಳಿ ಎಲ್ಲ ತಗೊಂಡ್ ಬರ್ತಾನೆ ಇರ್ತಾರೆ. ನಮ್ಮ ಮಮ್ಮಿ ಮಾತ್ರ ಅಷ್ಟೇ ಅಲ್ಲ, ಎಲ್ಲರಮ್ಮಂದ್ರು ಕೂಡ ಹಿಂಗೆ ಇರ್ತಾರೆ ಅಂತ ಅನ್ಕೊಂಡಿದೀನಿ. ನಿಮ್ಮ ಮಮ್ಮಿ ಕೂಡ ಹಿಂಗೇನಾ ಕಮೆಂಟ್ ಮಾಡಿ. ಬನ್ನಿ ನಮ್ಮನೆ ರಿನೋವೇಷನ್ ಬಗ್ಗೆ ಮಾತಾಡೋಣ. ನಿನ್ನೆವರೆಗೂ ಕಿಚನ್ ಲಾಫ್ಟ್ ಎಲ್ಲ ಏನ್ ಫ್ರೇಮಿಂಗ್ ಮಾಡ್ಕೊಂಡಿದ್ರಲ್ವಾ, ಅದಕ್ಕೆಲ್ಲ ಡೋರ್ ನ ಫಿಕ್ಸ್ ಮಾಡಿದ್ರು. ಇವತ್ತೇನಂದ್ರೆ ಡ್ರಾ ಫಿಕ್ಸ್ ಮಾಡಿದ್ರಲ್ವಾ, ಅದಕ್ಕೆ ಇವತ್ತು ಡೋರ್ಸ್ ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಬೆಡ್ರೂಮ್ ಅಲ್ಲಿ ಕೂಡ ಒಂದಷ್ಟು ವರ್ಕ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಏನಿದು ಲಿಫ್ಟ್ ಮಾಡ್ತಾ ಇದಾರಲ್ವಾ, ಇದನ್ನ ನಾನು ನೋಡಿದ ತಕ್ಷಣ ಫಸ್ಟ್ ಕಾಟ್ ಏನು ಅಂತ ಅನ್ಕೊಂಡಿದ್ದೆ, ಬಟ್ ಇದು ಕಾಟ್ ಅಲ್ಲ, ವಾರ್ಡ್ರೋಬ್. ರೂಮ್ ಅಲ್ಲಿ ಆಲ್ರೆಡಿ ಒನ್ ಸೈಡ್ ವಾಲ್ ಗೆ ಸಿಮೆಂಟ್ ಅಲ್ಲಿ ನಾವು ವಾರ್ಡ್ರೋಬ್ ನ ಮಾಡಿಸಿದೀವಿ, ಅಂದ್ರೆ ಶೆಲ್ಫ್ ಟೈಪ್ ಅಲ್ಲಿ ಮಾಡಿಸಿದೀವಿ. ಅದಕ್ಕೆ ಜಸ್ಟ್ ಸ್ಲೈಡಿಂಗ್ಸ್ ಅಷ್ಟೇ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಇದೆ. ಅಂದ್ರೆ ಸಿಮೆಂಟ್ ಅಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಬಾಕ್ಸ್ ಮಾಡ್ಬಿಟ್ಟಿದ್ದಾರೆ, ಹಾಗಾಗಿ ನಾವು ಈ ಸೈಡ್ ಕೂಡ ಒಂದು ವಾರ್ಡ್ರೋಬ್ ನ ಮಾಡಿಸ್ತಾ ಇದೀವಿ. ಇದು ಜಸ್ಟ್ ಸರೌಂಡಿಂಗ್ ಬಾಕ್ಸಸ್ ಅಷ್ಟೇ ಫಿಕ್ಸ್ ಮಾಡಿದ್ದಾರೆ. ಇದ್ರಲ್ಲಿ ಇನ್ನೂ ಡ್ರಾ ಬರುತ್ತೆ, ಆಮೇಲೆ ಹ್ಯಾಂಗರ್ಸ್ ಎಲ್ಲ ಬರುತ್ತೆ. ಆಮೇಲೆ ವುಡ್ ವರ್ಕ್ ಸ್ಟಾರ್ಟ್ ಮಾಡ್ಬಿಟ್ಟು ತುಂಬಾ ದಿನ ಆಗ್ಬಿಡ್ತಲ್ಲ, ಬೇಗ ಬೇಗ ಮುಗಿತಾ ಇಲ್ಲ ಅಂತ ಹೇಳಿ ನಾನಾದ್ರೂ ಇದಕ್ಕೆ ಒಂದು ಫಿನಿಶಿಂಗ್ ಟಚ್ ನ ಕೊಡೋಣ ಅಂತ ಹೇಳಿ ನಮ್ಮ ಅಥರ್ವ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ನೋಡಿ, ಕಟ್ಗೆ ಜೊತೆಗೆ ಆಟ ಆಡೋದಂದ್ರೆ ಅಥರ್ವಂಗ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಆಮೇಲೆ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ದ. ಸ್ವಲ್ಪ ತಿದ್ಬಿಟ್ಟು ಮಮ್ಮಿ ಮತ್ತೆ ತಮ್ಮ ಕೂಡ ಊರಿಗೆ ಹೊರಟ್ರು. ಇವಾಗ ರೂಮ್ ಅಲ್ಲಿ ಏನ್ ಲಾಫ್ಟ್ ಇದೆ ಅಲ್ವಾ, ಅದಕ್ಕೆ ಫ್ರೇಮಿಂಗ್ ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.